ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ಮೈತ್ರಿ ಮಹಿಳಾ ಕೂಟ ವತಿಯಿಂದ ಪ್ರತಿ ವರ್ಷದಂತೆ ಜೂನ್ 5ರಂದು ಪರಿಸರ ದಿನಾಚರಣೆ ಆಚರಿಸುತ್ತಾ ಬಂದಿರುತ್ತಾರೆ. ಹಾಗೆಯೇ ಪರಿಸರ ದಿನಾಚರಣೆಯ ಅಂಗವಾಗಿ ಸಂಸ್ಥೆ ವತಿಯಿಂದ ಇಂದು ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಮಾಜಿ ಕಾರ್ಪೊರೇಟರ್ ವರಲಕ್ಷ್ಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮೈತ್ರಿ ಕೂಟದ ಸದಸ್ಯರಾದ ಅನಿತಾ ಅವರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಿ ವಿಜೇತರಿಗೆ ಬಹುಮಾನವಾಗಿ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿವಿಧ ಮಾದರಿಯ ಸಸಿಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಲತಾ ಸಿದ್ದೇಗೌಡ, ಉಪಾಧ್ಯಕ್ಷರಾದ ಪದ್ಮಾ ಸುರೇಶ್, ನಿರ್ದೇಶಕರುಗಳಾದ ಶ್ರುತಿ, ಗೀತಾ, ತೇಜ, ರಾಧಾಮಣಿ ಹಾಗೂ ಮಹಿಳಾ ಸಂಘದ ಇತರೆ ಸದಸ್ಯರುಗಳು ಭಾಗಿಯಾಗಿದ್ದರು. ಈ ದಿನ ಮೈತ್ರಿ ಮಹಿಳಾ ಕೂಟದ ವತಿಯಿಂದ 5ನೇ ತಾರೀಕು ಇರ್ತಾ ಇತ್ತು ಯಾವಾಗಲೂ ಪರಿಸರ ದಿನಾಚರಣೆ. ಬಟ್ ನಾವು ಇವತ್ತೇ ಅದನ್ನು ಹಮ್ಮಿಕೊಂಡಿದ್ವಿ. ಅದರ ಜೊತೆಗೆ ಒಂದು ಕಾರ್ಯಕ್ರಮ ಮಾಡಿರೋದು ಅಂದರೆ ನಮ್ಮ ಮೈತ್ರಿಕೂಟದ ಸದಸ್ಯರಾದ ಅನಿತಾ ಅವರಿಗೆ ಒಂದು ಅವಶ್ಯಕತೆ ಇತ್ತು, ಹೊಲಿಗೆ ಮಿಷನ್ದ ಅವಶ್ಯಕತೆ ಇತ್ತು. ಆಗ ನಾನು ನಮ್ಮ ಫ್ರೆಂಡ್ ಆದಂಥ ವರಲಕ್ಷ್ಮಿ ಅವ್ರಿಗೆ ಕೇಳಿದಾಗ, ಅಕ್ಕ ನಾನು ಕೊಡಿಸ್ತೀನಿ ಅಕ್ಕ, ನೀವೇನು ಇದು ಮಾಡಬೇಡಿ, ನಾನು ಕೇಳಿದ ತಕ್ಷಣ ನಾಳೆನೇ ಕೊಡಿಸ್ತೀನಿ ಅಂದರು. ಬೇಡ, ನಮ್ಮದು ಕಾರ್ಯಕ್ರಮ ಇದ್ದಾಗ ನೀವು ಬನ್ನಿ, ಅದನ್ನು ಕೊಡಿ ಅಂತ ಹೇಳಿದಾಗ ಬಹಳ ಸಂತೋಷವಾಗಿ ಒಪ್ಕೊಂಡ್ರು. ಬಟ್ ಅವ್ರ ಸಹಕಾರ ನಮ್ಮ ಮೈತ್ರಿಕೂಟಕ್ಕೆ ಇನ್ನೂ ಬೇಕಾಗಿದೆ. ಅದನ್ನು ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಖಂಡಿತ ಅಕ್ಕ, ನೀವು ಯಾವಾಗ ಬೇಕಾದ್ರೂ ಕರೀರಿ, ಏನು ಕೇಳಿದ್ರು ನಾನು ಮಾಡಿಕೊಡೋಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಮೈತ್ರಿಕೂಟದ ಅಧ್ಯಕ್ಷರಾದಂಥ ಲತಾ ಸಿದ್ದೇಗೌಡ ಇರ್ಬೋದು, ರಾಧಾಮಣಿ ಇರ್ಬೋದು, ಮಂಜುನಾಥ್ ಗೀತಾ ಮಂಜುನಾಥ್ ಹಾಗೂ ತೇಜಸ್ವಿನಿ ಶ್ರುತಿ ಎಲ್ಲರ ಸಹಕಾರ. ಅದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೈತ್ರಿಕೂಟದ ಸದಸ್ಯರಿಂದ ಎಲ್ಲ ಮೆಂಬರ್ಸು ಕೂಡ ನನಗೆ ಬಹಳ ಸಹಕಾರ ನೀಡ್ತಾ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅವರೆಲ್ಲರೂ ಕೂಡ ಕಾರಣ ಆಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಮುಖಾಂತರ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಪರಿಸರ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕ್ವಿಝ್ ಇಟ್ಟಿದ್ವಿ. ಅದರಲ್ಲಿ ಸುಮಾರು ಜನ ವಿಜೇತರಾಗಿದ್ದಾರೆ. ಈಗ ನಿಮ್ಮ ಮುಂದೆನೇ ಕೂಡ ಅವ್ರಿಗೆಲ್ಲ ಕರೆದುಬಿಟ್ಟು ನಾವು ಅಂದರೆ ಪ್ರೈಸ್ಗಿಂತ ಒಂದು ಗಿಡಗಳನ್ನ ಕೊಟ್ಟರೆ ಅದರ ಮುಖಾಂತರ ನಾವು ಹಸಿರು ಪರಿಸರವನ್ನು ಬೆಳೆಸಬೇಕು, ಉಳಿಸ್ಬೇಕಂತ ಹೇಳಿ ಆ ಒಂದು ಸಂದೇಶನ ಸಾರಬೇಕಂತ ನಾವು ಇದನ್ನು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಕೂಡ ನಾವು ಯಾವಾಗಲೂ ಕೂಡ ಅದನ್ನೇ ಗಿಡಗಳನ್ನೇ ಕೊಡ್ತೀವಿ, ಬೇರೆ ಏನು ಕೊಟ್ಟಲ್ಲ ಹೇಳ್ತಿರ್ತೀವಿ. ದಯವಿಟ್ಟು ನಾನು ಈ ಮುಖಾಂತರ ಎಲ್ಲರಿಗೂ ಹೇಳೋದು, ಗೊತ್ತಿದೆ ನಿಮಗೆ ಈ ಸಲ ಬೇಸಿಗೆ ಎಷ್ಟು ಮಟ್ಟಿಗೆ ನೀವು ಅಂದರೆ ಹಿಂಸೆ ಪಟ್ಟಿದ್ದೀರಾ ಅಂತ. ಹಾಗಾಗಿ ಎಲ್ಲರ ಮನೆ ಮುಂದೆ ಆದಷ್ಟು 1-2 ಗಿಡಗಳನ್ನ ಬೆಳೆಸಿ ನಿಜವಾಗ್ಲೂ ಎಲ್ಲರೂ ಕೈ ಜೋಡಿಸಿದ್ರೆ ನಮ್ಮ ಹೇಳಿದ್ವಲ್ಲ, ಮುಂದಿನ ವರ್ಷಕ್ಕೆ ಅಟ್ಲೀಸ್ಟ್ ಈ ಉಷ್ಣಾಂಶತೆಯನ್ನು ತಗ್ಗಿಸ್ಬೋದು ಅಂತ ನಾನು ಇದ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಪದ್ಮಾ ಸುರೇಶ್ ಅಂತ ಮೈತ್ರಿಕೂಟದ ಫೌಂಡರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ನಮಸ್ಕಾರ. ಈ ದಿನ ಮೈತ್ರಿಕೂಟದ ಸಮಾರಂಭದಲ್ಲಿ ನನ್ನನ್ನು ಕರೆಸಿದಂಥ ಅಧ್ಯಕ್ಷರಾದಂಥ ಲತಾ ಸಿದ್ದೇಗೌಡರು ಹಾಗೂ ಉಪಾಧ್ಯಕ್ಷರಾದಂಥ ಶ್ರುತಿ ಮಹೇಶ್ ಅವರು, ಗೌರವಾಧ್ಯಕ್ಷರಾದಂಥ ರಾಧಾಮಣಿ ರಾಜೇಗೌಡರು ಅವರು ನನ್ನ ಹಿರಿಯ ಸಲಹೆಗಾರರು ಅನ್ಕೋಬೋದು. ಅವ್ರ ಮುಂದೆ ನಾವೆಲ್ಲ ಬೆಳೀತಾ ಇರೋರು. ಹಾಗಾಗಿ ಮತ್ತು ಪದ್ಮಾ ಸುರೇಶ್ ಅವರು, ಖಜಾಂಜಿಯಾದಂಥ ಗೀತಾ ಮಂಜುನಾಥ್ ಅವರು, ಕಾರ್ಯದರ್ಶಿಯಾದಂಥ ತೇಜಸ್ವಿ ಲೋಕೇಶ್ ಹಾಗೂ ಪದ್ಮಾ ಸುರೇಶ್ ಅವರು, ಲೆಕ್ಕ ಪರಿಶೋಧಕರಾಗಿ ಗಾಯತ್ರಿ ಸತ್ತಾರೇಣವರು, ಇವರಿಷ್ಟು ಜನ ಕೂಡ ನನ್ನ ಇಲ್ಲಿ ಕರೆದಿದ್ದಾರೆ. ಆದರೆ ನಾನು ಎಲ್ಲೂ ಕೂಡ ವೇದಿಕೆಯಲ್ಲಿ ಮಾತಾಡಿದವಳಲ್ಲ. ನಾನು ಏನಿದ್ರು ಸಮಾಜ ಸೇವೆ, ನಾನು 15ನೇ ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಬರ್ತಾಯಿದ್ದೀನಿ. ರಾಜಕೀಯವಾಗೂ ಮಾಡ್ತಾಯಿದ್ದೀನಿ, ವೈಯಕ್ತಿಕವಾಗೂ ಮಾಡ್ತಾಯಿದ್ದೀನಿ ನಾನು. ಆದರೆ ನನಗೆ ಪದ್ಮಾ ಸುರೇಶ್ ಅವರು ಭಾಳ ಆತ್ಮೀಯರಾದಂಥ ಅವರು. ಈ ಥರ ನಾವು ವರಲಕ್ಷ್ಮಿ ಅಂತ ವಿಷಯ ಹೇಳಿದಾಗ ನಾನು ಸ್ಪಾನ್ಸರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರಿಗೂ ಒಂದು ಏನೋ ಅನುದಾನ ಸಿಕ್ತಂಗೆ ಆಗುತ್ತೆ. ಒಬ್ರಿಗೆ ಜೀವನ ಮಾಡೋಕ್ಕೆ ಇವತ್ತಿನ ದಿನ ಹೆಣ್ಮಕ್ಳಿಗೆ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ನಾನು ಧ್ವನಿ ಮತ್ತು ಮಹಿಳಾ ಸಂಸ್ಥೆಯ ರಾಜ್ಯಾಧ್ಯಕ್ಷೆಯಾಗಿ ನಾನು ಸುಮಾರು 2 ವರ್ಷದಿಂದ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು. ಹಾಗಾಗಿ ನನ್ನ ಫೋಟೋಗಳನ್ನ ಕೂಡ ನಾನು ಪದ್ಮಾ ಸುರೇಶ್ ಅವರಿಗೆ ನಾನು ಮಾಡೋಂಥ ಕಾರ್ಯನ ಅವ್ರಿಗೆ ವಿಷಯ ಮುಟ್ಟಿಸ್ತಾ ಇರ್ತೀನಿ. ಆದರೆ ಹೆಣ್ಮಕ್ಳಿಗೆ ಎಲ್ಲೇ ನೊಂದಿದ್ದಂಥ ಹೆಣ್ಮಕ್ಳಿಗೆ ಯಾವುದೇ ಜಿಲ್ಲೆಯಲ್ಲಿದ್ದರೂ ಕೂಡ ನಾವು ಹೋಗಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋ ಅಂಥ ಕೆಲಸ ಮಾಡ್ತಾಯಿದ್ವಿ. ಹಾಗೂ ಈ ಮೈತ್ರಿಕೂಟಕ್ಕೆ ನನ್ನನ್ನು ಆಹ್ವಾನಿಸಿದಂಥ ನನ್ನೆಲ್ಲ ಕುಟುಂಬ ಸದಸ್ಯರಿಗೂ ಅನಂತ ಧನ್ಯವಾದನ ಅರ್ಪಿಸ್ತೀನಿ. ಸರಿ, ಎಲ್ರಿಗೂ ನಮಸ್ಕಾರ. ನಾವು ಪ್ರತಿ ವರ್ಷ ಪರಿಸರ ದಿನಾಚರಣೆನ ಆಚರಿಸ್ತೀವಿ. ಆಚರಿಸಿ ಒಂದೊಂದು ಗಿಡನ ನಾವು
ಇದರಲ್ಲಿ ಪಾರ್ಕಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ಗಿಡನ ನೆಟ್ಟು ಆ ಗಿಡನ ನೋಡ್ಕೊತೀವಿ. ಅದೇ ರೀತಿ ಇವತ್ತು ನಮ್ಮ ಸಂಘದಲ್ಲೂ ಕೂಡ ಪರಿಸರ ದಿನಾಚರಣೆನ ಆಚರಿಸಿ ಒಂದು ಕ್ವಿಝ್ ಇಟ್ಟಿದ್ವಿ. ಕ್ವಿಝಲ್ಲಿ ಗೆದ್ದವ್ರಿಗೆ ಗಿಡಗಳನ್ನೇ ಕೊಡಬೇಕು ಅಂತ ಹೇಳಿ ಗಿಡನೇ ಕೊಡ್ತಾಯಿದ್ದೀವಿ. ಅವ್ರನ್ನ ಆ ಗಿಡನ ಬೆಳೆಸಿ ಚೆನ್ನಾಗಿ ಅಂತ ಹೇಳಿ ಗಿಡಗಳನ್ನೇ ಕೊಡ್ತಾಯಿದ್ದೀವಿ. ಹಾಗೂ ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರಿಗೆ ಇವತ್ತು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಒಬ್ಬರು ಜೀವನಕ್ಕೆ ಉಪಯೋಗ ಆಗೋವಂಥ ಹೊಲಿಗೆ ಮಿಷಿನ್ನ ಕೊಟ್ಟರು. ಅವ್ರಿಗೂ ಸಹ ನಮ್ಮ ಸಂಘದಿಂದ ಧನ್ಯವಾದಗಳನ್ನ ಹೇಳ್ತೀನಿ.